ನಮಃ. ಪ್ರಾತಸ್ಮರಣೀಯರಾದಂಥ ಪರಮ ಪೂಜ್ಯರಾದಂಥ ಶಿವಾನಂದ ಮಹಾಸ್ವಾಮಿಗಳು, ಅವರ ಶಿಷ್ಯರಾದಂಥ ವೇದಾಂತ ಕೇಸರಿ ಮಲ್ಲಿಕಾರ್ಜುನಪ್ಪ ಅವರು, ಅವರ ಶಿಷ್ಯರಾದಂಥ ಜ್ಞಾನಸಾಗರ ಸಿದ್ದೇಶ್ವರಪ್ಪ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ವಂದಿಸುತ್ತಾ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಅತ್ಯಂತ ಗೌರವಪೂರ್ವಕ ಶರಣು ಶರಣಾರ್ಥಿಗಳು. ಅಪ್ಪವರು ಭಗವಂತನ ಕಾಣುವ ಬಗ್ಗೆ ಹೇಳಿದ್ರು, ಮಲ್ಲಿಕಾರ್ಜುನಪ್ಪ ಅವರು ಹೇಳಿದ್ರು. ಆಗ ನನಗೆ ಒಂದು ಪ್ರಸಂಗ ನೆನಪಾಯ್ತು. ಸಿದ್ಧಗಂಗಾ ಮಠದಲ್ಲಿ ಮಠಾಧೀಶರ ಒಂದು ಕಮ್ಮಟ ನಡೆದಿತ್ತು. ಆ ಮಠಾಧೀಶರ ಕಮ್ಮಟದಲ್ಲಿ ನನಗೆ ಅಕ್ಕ ಮಹಾದೇವಿ ಬಗ್ಗೆ ಮಾತಾಡಕ್ ಹೇಳಿದ್ರು. ನಾನು ತಯಾರು ಮಾಡ್ಕೊಂಡು ಹೋದೆ, ಮನೆಯಲ್ಲಿ ಬೇಯಿಸ್ಕೊಂಡು ಹೋದೆ. ಕಾರ್ಡಿಯಾಲಜಿಸ್ಟ್ ಆಗಿ ಕಾರ್ಡಿಯಾಲಜಿ ಬಿಟ್ಕೊಂಡು ಏನೇನೋ ಮಾಡ್ತೀಯ ಅಂತ ಅಲ್ಲಿ ಹೋಗಿ ಕೂತ್ಕೊಂಡೆ. ಆಗ್ತಾನೆ ಚಿಕ್ಕಮಂಗ್ಳೂರ್ದು ಒಬ್ರು ಜಗದ್ಗುರುಗಳು ಇಷ್ಟಲಿಂಗದ ಮೇಲೆ ಮಾತಾಡಿದ್ರು. ಅಂದ್ರೆ ಇಷ್ಟಲಿಂಗದಲ್ಲಿ ದೇವರಿದ್ದಾನೆ ಅಂತ ಅವರು ಪ್ರವಚನ ಮಾಡಿ ಮುಗಿಸಿದ್ರು. ಅಷ್ಟೊತ್ತಿಗೆ ಒಬ್ಬ ಮರಿ ಸ್ವಾಮಿ ಮುಂದೆ ಕೂತ್ಕೊಂಡವರು, ಶರಣು ಶರಣಾರ್ಥಿಗಳು, ಅಕ್ಕ ಮಹಾದೇವಿಗಳಿಗೆ ಇಷ್ಟಲಿಂಗದಲ್ಲಿ ದೇವರಿರೋದು ಗೊತ್ತಿರ್ಲಿಲ್ವೇ, ಅವಳು ಯಾಕೆ ಗುಡಿ ಗುಂಡಾರುಗಳನ್ನ ಕೂತ್ಕೊಂಡು ಹೋದ್ಲು ಅಂತ. ಅದು ಯಾವುದು ಅಂತಂದ್ರೆ, ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿರೆ ನೀವು ಕಾಣಿರೆ, ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ ನೀವು ಕಾಣಿರೆ, ಎರಿಗೆ ಬಂದಾಡುವ ದುಂಬಿಗಳಿರ ನೀವು ಕಾಣಿರೆ ನೀವು ಕಾಣಿರೆ, ಕೊಳನ ತಳಿಯಲೊಂದು ಹಂಸಗಳಿರ ನೀವು ಕಾಣಿರೆ ನೀವು ಕಾಣಿರೆ, ಗಿರಿ ಗುಹೆ ಒಳಗೆ ಗಾಡುವ ನವಿಲುಗಳಿರ ನೀವು ಕಾಣಿರೆ ನೀವು ಕಾಣಿರೆ, ನನ್ನ ಮಲ್ಲಿಕಾರ್ಜುನ ನೆಲ್ಲಿದ್ದಾನೆಂದು ಹೇಳಿರಿ ಅಂತ ಕೇಳ್ತಾಳೆ. ಇಲ್ಲಿ ಚಿಲಿಮಿಲಿ ಅಂತಂದ್ರೆ ಮಂತ್ರ ಹೇಳುವಂತ ಪಂಡಿತರು ನೀವು ಕಂಡಿದ್ದೀರಾ ಅಂತ. ಸೊರೆವೆತ್ತಿ ಕೂಗಾಡುವಂತಂದ್ರೆ ಈಗ ಭಜನೆ ಮಾಡ್ಕೊಂಡು ಕೀರ್ತನೆ ಮಾಡ್ಕೊಂಡು ಹಾಡುವಂಥವ್ರೆಲ್ಲ ನೀವು ಕೇಳಿದ್ದೀರಾ ಅಂತ ಕೇಳ್ತಾರೆ. ಎರಿಗೆ ಬಂದಾಗ ದುಂಬೆಗಳಿರ ಅಂತಂದ್ರೆ ನಾನ್ ಹೆಚ್ಚು ನೀನ್ ಹೆಚ್ಚು ಅಂತ ಪಂಡಿತರ ಹಾಗೆ ಮಾಡುವವರು, ಅವರು ನೀವು ಕೇಳಿದ್ದೀರಾ ಅಂತ ಕೇಳ್ತಾರೆ. ಕೊಳದ ತಡಿಯಲ್ಲಿ ಹಂಸಗಳಿರ ಅಂತಂದ್ರೆ ಶಾಂತವಾಗಿರುವಂತ ಹಂಸಗಳು ನೀವು ಧ್ಯಾನ ಮಾಡೋರು ನೀವು ಕಂಡಿದ್ದೀರಾ ಅಂತ. ಗಿರಿ ಗುಹೆಗಳಲ್ಲಿ ಅದು ಸುತ್ತಲೂ ಕಾಡಿನಲ್ಲಿ ಕುಣಿದಾಡುವ ನವಿಲುಗಳು ನೀವು ಕಂಡೀರಾ ಅಂತ ಕೇಳ್ತಾಳೆ. ಈ ಪ್ರಶ್ನೆ ಆ ಹುಡುಗ ಕೇಳ್ತಾ ಇದ್ದಂಗೆ, ಅಂದ್ರೆ ಮರಿಸ್ವಾಮಿ ಕೇಳ್ತಾ ಇದ್ದಂಗೆ ಆ ಜಗದ್ಗುರುಗಳು ಹಾರಿ ಹೋಗ್ಬಿಟ್ರು. ಏನ್ ಹೇಳುದು ಅಂತ. ಯಾಕಂದ್ರೆ ಬಸವಣ್ಣ ಇಷ್ಟಲಿಂಗ ಕೊಟ್ಬಿಟ್ಟು ಅದ್ರಲ್ಲೇ ಜಗದಗಲ ಮುಗಿಲಗಲ ಎಲ್ಲಾ ಚುಳುಕಾಗಿ ಕೈಯಲ್ಲಿ ಬಂದಿದೆ ಅಂತಂದಾಗ ಇವ್ರು ಹೀಗ್ ಕೇಳ್ತಾ ಇದ್ದಾರಲ್ಲ ಅಂತ. ಅಲ್ಲಿದ್ದವ್ರೆಲ್ಲ ಮಠಾಧೀಶರು, ಒಬ್ರಿಗಿಂತಲೂ ಒಬ್ರು ಪಂಡಿತರು, ಎಲ್ರೂ ಒಟ್ಟಿಗೆ ಮಾತಾಡಕ್ ಶುರು ಮಾಡಿದ್ರು. ಪ್ರತಿಯೊಬ್ರು ಉತ್ತರ ಕೊಡಕ್ಕೆ ಆತುರಾಗಿ ಎಲ್ಲ ಒಟ್ಟಿಗೆ ಮಾತಾಡಕ್ ಶುರು ಮಾಡಿದ್ರು. ನಾನು ಗಾಬರಿ ಆಗಿ ಹೋಗ್ಬಿಟ್ಟೆ. ಅಯ್ಯೋ, ಇನ್ನು ನನಗೆ ಈ ತರ ಪ್ರಶ್ನೆ ಕೇಳಿದ್ರೆ ನಾನ್ ಏನ್ ಮಾಡೋದು, ನನ್ಗೇನು ಗೊತ್ತಿಲ್ಲ, ಅಧ್ಯಾತ್ಮ ಗೊತ್ತಿಲ್ಲ, ಏನ್ ಮಾಡೋದು ಅಂತ ಚಿಂತೆ ಮಾಡ್ಕೊಂಡು ಎಮಗೊಂದು ಚಿಂತೆ ಇವನಿಗೊಂದು ಚಿಂತೆ ಅನ್ನಂಗೆ ನನ್ನ ಚಿಂತೆ ನನಗ್ ಕಾಡ್ತಾ ಕೂತ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ವೀರಭದ್ರಪ್ಪ ಅವರು ಮೇಷ್ಟ್ರು ಬಂದ್ಬಿಟ್ಟು, ಇದೆಲ್ಲ ನೀವೆಲ್ಲ ಮಠಾಧೀಶರು, ನಿಮ್ಗೆ ಹೇಳೋದೇನಿದೆ, ಈಗ ಪೂಜೆ ಸಮಯ, ಪ್ರಸಾದದ ಸಮಯ ಅಂತ ಹೇಳ್ಬಿಟ್ರು. ಪೂಜೆ ಪ್ರಸಾದ ಅಂದ ತಕ್ಷಣ ಎಲ್ಲರ ಮಾತು ನಿಂತು ಹೋಗ್ಬಿಟ್ಟು ಎಲ್ಲರೂ ಎದ್ದು ಹೊರಟು ಬಿಟ್ರು. ನನಗೆ ಆವಾಗ ಅನ್ಕೊಂಡೆ, ನಾವು ಡಾಕ್ಟರ್ಗಳಾದ್ರೆ ಗೊತ್ತಿದೆ ಅಂತ, ಇಲ್ಲಾದ್ರೆ ಇಲ್ಲ ಅಂತೀವಿ, ಇಲ್ಲಂದ್ರೆ ಇಂಥ ಡೇಟ್ಗೆ ಸೋ ಅಂಡ್ ಸೋ ಜರ್ನಲ್ ಅಂತ ಕೋಟ್ ಮಾಡ್ತೀವಿ. ಇದು ಎಂತ ಕಷ್ಟದ ಕೆಲ್ಸಪ್ಪ ಅಂತ ಹೋಗಿ ಪ್ರಸಾದ ತಗೊಂಡು ಮಲ್ಕೊಂಡ್ಬಿಟ್ಟೆ. ಹಾಗಾಗಿ ಕಂಡಿರೆ ಅಂತ ಕೇಳೋದು ಏನಂತಂದ್ರೆ, ನಾನಾ ರೀತಿಯಿಂದ ಜನ ಪ್ರಯತ್ನ ಮಾಡ್ತಾರೆ ಪರಮಾತ್ಮನನ್ನ ಕಾಣಕ್ಕೆ. ಕಾಣದಿಲ್ಲ ಅನ್ನೋರು ಎಲ್ಲಿದೆ ದೇವ್ರು ತೋರ್ಸ್ರಿ ಅಂತನೂ ಪ್ರಶ್ನೆ ಕೇಳ್ತಾರೆ, ಬಂಡತನ ಮಾಡ್ತಾರೆ. ಆದರೆ ಆ ನಿರ್ಗುಣ ನಿರಾಕಾರ ನಿರ್ಮಲವಾದಂತ ಆ ನಿರಂಜನ ಸ್ವರೂಪಿ ಪರಮಾತ್ಮ ಅಪ್ಪ ಅವ್ರು ಹೇಳ್ದ ಹಾಗೆ ಬಣ್ಣ ಇಲ್ಲ,
ಕಾಣೋದಿಲ್ಲ, ಆದ್ರೆ ನಮ್ಮ ಅನುಭವಕ್ಕೆ ಬರುತ್ತೆ. ಅವನಿಲ್ಲದೆ ನಾವಿಲ್ಲ ಅನ್ನೋ ಅನುಭವ ನಮಗಾಗತ್ತೆ. ಆದ್ರೆ ಯಾವಾಗ ಸಾಕ್ಷಾತ್ಕಾರ ಆಗುತ್ತೋ ಆಗ ನಮಗೆ ಆ ನಿಜವಾದ ಪರಂಜ್ಯೋತಿಯ ಒಂದು ಪ್ರಭೆಯನ್ನ ಕಂಡಾಗ ಪರಮಾತ್ಮನ ಬೆಳಕು ಜಗತ್ತಿನಾದ್ಯಂತ ಇದೆ. ಆ ಅಂಧಕಾರ ಅಲ್ಲ, ಪರಮಾತ್ಮ ಅಂದ್ರೆ ಬೆಳಕು, ಅದು ಜ್ಞಾನ ಸ್ವರೂಪ, ಜ್ಞಾನ ರತ್ನ, ಆ ಪರಂಜ್ಯೋತಿಯೇ ಆ ಪರಮಾತ್ಮ ಅನ್ನೋದು ನಮ್ಗೆ ಸಾಕ್ಷಾತ್ಕಾರ ಆದಾಗ ಅರಿವಾಗತ್ತೆ. ಅಲ್ಲಿವರೆಗೂ ಅಜ್ಞಾನಿಗಳಾದವರು ನಾವು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ, ಎಲ್ಲಿ ಎಲ್ಲಿ ಏನು ಏನು ಅಂತಂದು. ಹಾಗಾಗಿ ನಾವು ಪ್ರಶ್ನೆ ಕೇಳುವುದನ್ನ ಬಿಟ್ಟು ಪರಮಾತ್ಮನಲ್ಲಿ ಒಂದಾಗಕ್ಕೆ ಪ್ರಯತ್ನ ಮಾಡಿದಾಗ ಅದು ಧ್ಯಾನ. ಆ ಓಂ ನಮ ಶಿವಾಯ ಅನ್ನುವ ಬೀಜ ಮಂತ್ರವನ್ನ ಇಟ್ಕೊಂಡು ಧ್ಯಾನ ಮಾಡ್ತಾ ಹೋದ್ರೆ ಯಾವ ಸಾಧಕರಾದು ತಲೆಯಿಂದ ಎಲ್ಲಾ ವಿಚಾರಗಳನ್ನ ತೆಗೆದು ಬರೀ ಆ ಪರಮಾತ್ಮನನ್ನ ತುಂಬಿಕೊಂಡಾಗ ನಮ್ಗೆ ಸಾಕ್ಷಾತ್ಕಾರ ಆಗತ್ತೆ. ಹಾಗಾಗಿ ಬನ್ನಿ, ಕೇವಲ ನಾವು ಜಗತ್ತಿನ ಆಗು ಹೋಗುಗಳನ್ನ ನೋಡ್ಕೊಂಡು ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದ್ ಬದಲು ನಾವು ಏನೇ ಆದ್ರೂ ಕೂಡ ಪರಮಾತ್ಮ ನಮ್ಮ ಜೊತೆಗಿದ್ದಾನೆ ಅನ್ನೋ ಭರವಸೆಯಿಂದ ಧೈರ್ಯದಿಂದ ನಾವು ಮುಂದುವರೆದ್ರೆ ಆ ಗುರುಗಳ ದಯದಿಂದ ನಾವು ಪರಮಾತ್ಮನನ್ನ ಕಾಣ್ಬೋದು. ಈ ಪ್ರಪಂಚದ ಈ ಜಂಜಾಟದಿಂದ ಕೆಸರಿನಿಂದ ಕಾಲು ಕಿತ್ತು ನಾವು ಪಾರಮಾರ್ಥಿಕ ಜಗತ್ತಿನಲ್ಲಿ ಹೋದಾಗ ಅಲ್ಲಿ ಎಲ್ಲವೂ ಅತ್ಯಂತ ಅದ್ಭುತವಾಗಿರುತ್ತೆ. ಹಾಗಾಗಿ ಈ ಗುಡಿ ಗುಂಡಾರಗಳಲ್ಲಿ ಕೆತ್ತಿದ ಶಿಲ್ಪ ಅದು ಕೇವಲ ಕಣ್ಣಿಗೆ ಕಾಣೋದು, ಅದು ನಾವು ಮಾಡಿರೋದು. ಆದ್ರೆ ಪರಮಾತ್ಮನನ್ನ ಇಡೀ ಪ್ರಪಂಚದಲ್ಲಿ ವಿಶ್ವದಾದ್ಯಂತ ಎಲ್ಲ ಕಡೆಗೂ ನಾವು ನೋಡ್ಬೋದು ಅನ್ನೋ ವಿಶಾಲ ಭಾವನೆಯನ್ನ ನಾವು ಬೆಳೆಸ್ಕೊಂಡಾಗ ನಾವು ಏನನ್ನಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಅಪ್ಪ ಅವರ ಇವತ್ತಿನ ಪ್ರವಚನ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶುಭವಾಗ್ಲಿ.